ನಮಸ್ತೆ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಪಿತಾ. ಜೀವನದಲ್ಲಿ ಯಶಸ್ಸು ಸಿಗಬೇಕು ಅಂದ್ರೆ ಅದೃಷ್ಟದ ಜೊತೆ ಅದೃಷ್ಟದ ಸಂಖ್ಯೆ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾದ್ರೆ ಯಾವ ನಂಬರ್ನ ನಾವು ಫಾಲೋ ಮಾಡೋದ್ರಿಂದ ನಮಗೆ ಲಕ್ ಸಿಗುತ್ತೆ, ಯಾವ ನಂಬರ್ ನಮ್ಮನ್ನು ಫಾಲೋ ಮಾಡೋದ್ರಿಂದ ಅನ್ಲಕ್ ಸಿಗುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋದಕ್ಕೆ, ಇದ್ರ ಜೊತೆಗೆ ಯಾವ್ಯಾವ ನಂಬರ್ ಏನೇನನ್ನ ಸೂಚಿಸುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ ಗುರೂಜಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ದೀಪಾವಳಿ ಹಬ್ಬ ಬಂದೇ ಬಿಡ್ತು. ಹೀಗಾಗಿ ಇಲ್ಲಿ ದೀಪಾವಳಿ ಹಬ್ಬ ಅಂದ ತಕ್ಷಣ ವಿಶೇಷತೆ ಅಂದ್ರೆ ಲಕ್ಷ್ಮೀ ಪೂಜೆಯನ್ನು ಮಾಡೋದು. ಈ ಲಕ್ಷ್ಮೀ ಪೂಜೆನ ಹೇಗ್ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡೋದ್ರಿಂದ ಫಲ ಸಿಗುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ದೀಪಾವಳಿ ಅಂತಂದ್ರೆ ದೀಪಗಳ ಹಾವಳಿ ಅಂತ. ಆದರೆ ಇತ್ತೀಚಿನ ದಿನಗಳು ಏನಾಗೋಗಿದೆ ಅಂತಂದ್ರೆ ಪಟಾಕಿಗಳ ಹಾವಳಿ ಆಗ್ಬಿಟ್ಟಿದೆ. ಹಿಂದೆಲ್ಲ ಇವೆಲ್ಲ ಇರಲಿಲ್ಲ, ಪಟಾಕಿಗಳ ಸುಳಿವೇ ಇರಲಿಲ್ಲ. ಆದರೆ ಈ ದೀಪಾವಳಿ ಅಂತಕ್ಕಂಥ ಒಂದು ಬೆಳಕಿನ ಹಬ್ಬವನ್ನು ಪಟಾಕಿಗಳನ್ನ ಸಿಡಿಸೋ ಮುಖಾಂತರ ಆಚರಣೆ ಮಾಡ್ತಿರ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ. ಕಾರಣ ಏನಪ್ಪ ಅಂತಂದರೆ, ಪ್ರತಿ ದೀಪಾವಳಿ ಸಂದರ್ಭದಲ್ಲಿ, ಈ ಅಮಾವಾಸ್ಯೆ ದೀಪಾವಳಿ ಸಂದರ್ಭದಲ್ಲಿ ಎಷ್ಟೋ ಜನ ಕಣ್ಣುಗಳನ್ನ ಕಳ್ಕೊಳ್ತಾ ಇದ್ದಾರೆ. ಯಾಕಂದರೆ ದೀಪಾವಳಿ ಬೆಳಕಿನ ಹಬ್ಬ, ದೀಪಾವಳಿ ಹಬ್ಬ ದಿನ ಬೆಳಕನ್ನೇ ಶಾಶ್ವತ ಕಳ್ಕೊಳ್ತಾ ಇದ್ದೀರಿ ಅಂತಂದರೆ ಇದು ಪ್ರತಿ ವರ್ಷ ಕೂಡ ನಡೀತಾ ಇದ್ರು ಕೂಡ ಯಾರು ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಯಾಕಂದರೆ ಯಾವುದೇ ಒಂದು ಕರ್ಮ ಫಲವನ್ನು ನಾವು ಅನುಭವಿಸ್ಬೇಕು ಅಂತಂದಾಗ ನಿರ್ದಿಷ್ಟವಾಗಿರತಕ್ಕಂತಹ ಸಮಯ ಸಂದರ್ಭಗಳು ನಮಗೆ ಗೊತ್ತಿಲ್ಲದೆ ಬಂದು ನಮ್ಮನ್ನು ಬಲಿ ತೊಗೊಂಡ್ಬಿಡ್ತದಂತೆ. ಅದಕ್ಕೆ ಎಷ್ಟೋ ಜನ ಕೈಕಾಲು ಕಳ್ಕೊಳ್ತಾರೆ, ಮುಖದ ತೇಜಸ್ಸನ್ನು ಕಳ್ಕೊಂಡ್ಬಿಡ್ತಾರೆ, ಕಣ್ಣುಗಳನ್ನ ಕಳ್ಕೊಳ್ತಾರೆ, ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾರೆ. ಎಷ್ಟೋ ಅಗ್ನಿ ಅನಾಹುತಗಳು ನಡೆದೋಗ್ತದೆ, ಎಷ್ಟೋ ಮನೆಗಳು ಸುಟ್ಟೋಗ್ತವೆ, ಎಷ್ಟೋ ಅಂಗಡಿ ಮುಗ್ಗಟ್ಟುಗಳು ಸುಟ್ಟೋಗ್ತದೆ. ಈ ಥರ ಎಷ್ಟೋ ಅವಾಗಲು ನಡೀತಿದ್ರು ಕೂಡ ನಮ್ಮ ಜನಕ್ಕೆ ಇರ್ತಕ್ಕಂಥ ಒಂದೇ ಕಾನ್ಸೆಪ್ಟು, ಪಟಾಕಿ ಹೊಡಿಬೇಕು, ಹಬ್ಬ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಆಯಾ ಹಬ್ಬಗಳನ್ನು ನಾವು ಬಹಳ ಅನುಕೂಲಕರವಾಗಿ ನಾವು ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತೇಳಿ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಪ್ರತಿಯೊಂದು ಹಬ್ಬದ ಹಿಂದೆ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಇದೆ. ಯಾಕಂದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವೆಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವಿಶೇಷವಾಗಿರ್ತಕ್ಕಂಥ ದೇವರ ಆರಾಧನೆ, ಒಂದು ಸಂಸ್ಕಾರಗಳನ್ನು ನಾವು ಫಾಲೋ ಮಾಡಬೇಕು ಅಂತಂದಾಗ, ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯ ಬಂದಾಗ ನಮ್ಮಲ್ಲಿ ಒಂದು ಉತ್ಸಾಹ ಉಲ್ಲಾಸ ಮೂಡ್ತದೆ. ನಾನು ಹಬ್ಬ ಮಾಡಬೇಕು, ನಾನು ದೀಪಾವಳಿ ಹಬ್ಬ ಮಾಡಬೇಕು, ಲಕ್ಷ್ಮೀ ಪೂಜೆ ಮಾಡಬೇಕು, ಲಕ್ಷ್ಮಿ ಹೊಲಿಸ್ಕೊಳ್ಬೇಕು, ಇಷ್ಟವಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳನ್ನು ಮಾಡಿ ಸವಿಬೇಕು ಅಂತಕ್ಕಂಥದ್ದು. ಆದರೆ ಎಷ್ಟೋ ಮನೆಗಳು ದುಃಖದ ಮಡುನಲ್ಲಿ ಮುಳುಗೋಗ್ತದೆ, ಎಷ್ಟೋ ಮನೆಗಳಲ್ಲಿ ಸೂತಕದ ಛಾಯೆ ಬಂದ್ಬಿಡ್ತದೆ. ಅದರಿಂದ ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೊಳ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಅಂತಂದರೆ, ಪಟಾಕಿ ಹೊಡಿಬೇಕು ಅಂತಂದಾಗ ಬಹಳ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಪಟಾಕಿಯನ್ನು ನಿಷೇಧ ಮಾಡಿದ್ರೆ ಭಾಳ ಒಳ್ಳೆಯದು. ಆದರೆ ಈ ವಿಧಿ ಅಂತಕ್ಕಂಥದ್ದು ಇದೆಯಲ್ವಾ, ಯಾರಿಗೆ ಯಾವಾಗ ಯಾವ ಗ್ರಹಚಾರಗಳ ಮೂಲಕ ಯಾವ ರೂಪದಲ್ಲಿ ಅವರಿಗೆ ಆ ತೊಂದರೆಯನ್ನು ಕೊಡ್ತದೆ ಅಥವಾ ಆ ಕಷ್ಟವನ್ನು ಕೊಡ್ತದೆ, ಆ ದುಃಖವನ್ನು ಕೊಡ್ತದೆ ಅಂತಂದರೆ ನಾವು ಅದಕ್ಕೆ ಭಾಳ ಸಂದರ್ಭ ಹೇಳ್ತಾ ಇರ್ತೀವಿ, ಈ ಸಮಯದ ವಿಚಾರಗಳನ್ನು ತಿಳ್ಕೊಳ್ಳಿ ಅಂತೇಳಿ. ಯಾಕಂದರೆ ಪ್ರತಿ ವರ್ಷ 4 ಸರಿ ಎಲ್ಲಾರ್ದ ಟೈಮ್ಗಳು ಕೂಡ ಚೇಂಜ್ ಆಗ್ತದೆ. ಅದು ಕೆಲವರಿಗೆ ನೆಗೆಟಿವ್ ಆಗಿರ್ಬೋದು, ಕೆಲವರಿಗೆ ಪಾಸಿಟಿವ್ ಆಗಿರ್ಬೋದು. ಅದು ಮಾರ್ಚ್ 23, ನವಂಬರ್ 17 ಇದು ಬಹಳ ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಯಾಕಂದರೆ ಆ ಒಂದು ಸಂದರ್ಭ ಅಂತಕ್ಕಂಥದ್ದು ನಮಗೆ ಜನವರಿಯಿಂದಲೇ ಶುರು ಆಗ್ಬಿಡ್ತದೆ. ಅದು ಸಂಕ್ರಾಂತಿ ಸಂದರ್ಭ, ಜನವರಿ 14, ಮಾರ್ಚ್ 23, ಜುಲೈ 7 ಮತ್ತು ನವಂಬರ್ 17. ಈ ಸಂದರ್ಭಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆಲ್ಲ ನೆನಪಿರಬೇಕು, ಮುಂದೆ ನೆಕ್ಸ್ಟ್ ನವಂಬರ್ ಬರ್ತಾ ಇದೆ ಅಂತೇಳಿ. ಆ ನವಂಬರ್ 17 ಬರೋದ ಆದಾಯ ಹಿಂದೆ ಒಂದು ವಿಚಾರ ತಿಳ್ಕೋಬೇಕು. ಕೆಲವರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ, ಅನುಕೂಲಕರವಾಗಿರ್ತಕ್ಕಂಥ, ಅದೃಷ್ಟಕರವಾಗಿರ್ತಕ್ಕಂಥ ಗ್ರಹಗಳ ಸಂಯೋಗ ಆಗ್ತದೆ. ಅದೇ ಕೆಲವರಿಗೆ ನೆಗೆಟಿವ್ ಆಗಿರ್ತಕ್ಕಂಥ ಸಂಯೋಗಗಳು ಶುರು ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಶನಿ ದೇಶ ಅಂತ ನಾವು ಕರಿತೀವಿ, ಕುಜ ದೇಶ ಅಂತ ನಾವು ಕರಿತೀವಿ, ಕೇತು ದೇಶ ಅಂತ ಕರಿತೀವಿ, ರಾಹು ದೇಶ ಅಂತ ಕರಿತೀವಿ. ಈ 4, 7, 8, 9 ಈ ಕಾಂಬಿನೇಷನ್ ನಂಬರ್ಗಳು ಏನಾದರೂ ನಿಮ್ಮ ಜೀವನದಲ್ಲಿ ಪ್ರಾರಂಭ ಆಯಿತು ಅಂತಂದಾಗ ಆ ನವಂಬರ್ 17 ಆದಮೇಲೆ ಆಗ್ತಕ್ಕಂಥ ಅವಘಡಗಳಿಗಿಂತ ನವಂಬರ್ 17 ಮುಂಚೆನೆ ನಡೆದೋಗ್ತದೆ ಇಂತಹ ಸಂದರ್ಭದಲ್ಲಿ. ಅದರಿಂದ ಅಗ್ನಿ ಸಂಬಂಧಪಟ್ಟಂಥ ಅವಘಡಗಳು ನಡೀತಕ್ಕಂತಹ ಈ ಸಂದರ್ಭದಲ್ಲಿ ಆ ಒಂದು ಗ್ರಹಕ್ಕೆ ಸಂಬಂಧಪಟ್ಟಂತಹ ಪ್ರಭಾವಗಳು ನಿಮ್ಮನ್ನು ಹಿಂಬಾಲಿಸ್ತಕ್ಕಂಥ ಸೂಚನೆ ಇತ್ತು ಅಂತಂದಾಗ ಜಾತಕ ನೋಡ್ಕೊಳ್ಳಿ ಅಂತೇಳಿ ಪದೇ ಪದೇ ನಾವು ಹೇಳ್ತೀವಿ. ಅಥವಾ ಈ 4 ಸಂದರ್ಭಗಳಲ್ಲಿ ನೋಡ್ಕೊಳ್ಳಿ. ಅಥವಾ ನಿಮ್ಮ ಮಕ್ಕಳು ಅಥವಾ ನೀವು ದೊಡ್ಡವರಾದಿಯಾಗಿ ನವಂಬರ್ 17 ಬರ್ತಾ ಇದೆ, ನವಂಬರ್ 17 ಹಿಂದೆ ಮುಂದೆ ನನ್ನ ಸಮಯ ಹೇಗಿದೆ, ನಾನು ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಅಥವಾ ಒಳ್ಳೆ ಸಮಯ ಇದೆಯಾ, ಕೆಟ್ಟ ಸಮಯ ಇದೆಯಾ, ಏನಾದರೂ ಅನಾಹುತಗಳಾಗುತ್ತೆ ಜೀವನ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ನೋಡ್ಕೋಬೇಕು.
ಸುಮ್ಮನೆ ಹಬ್ಬ ಬರುತ್ತೆ, ಹೋಗಿ ಒಂದಷ್ಟು ರಾಶಿ ಹಣ ಖರ್ಚು ಮಾಡಿ ಪಟಾಕಿ ತಗೊಂಬಂದ್ವಿ, ಮೈ ಎಲ್ಲ ಮರ್ತು ಬಿಟ್ಟು ನಾವೇನೋ ಮಾಡಿಬಿಟ್ವಿ ಅಂತ ತಕ್ಷಣನೇ ಅಲ್ಲಿ ನಡೀತಕ್ಕಂಥ ಅವಘಡಗಳು ನಿಮ್ಗೆ ಗೊತ್ತಿಲ್ಲದೇನೆ ಪಟಾಕಿ ಹಚ್ಚುವುದರ ಮೂಲಕ ಆ ವಿಧಿ ನಿಮ್ಮನ್ನು ಬೆನ್ನತ್ಪಡ್ತದೆ. ಅದಕ್ಕೋಸ್ಕರ ಬಹಳ ಕೇರ್ಫುಲ್ ಆಗಿ ನೀವು ನಡ್ಕೋಬೇಕು. ಒಂದು. ಎರಡನೇದು, ಬಹಳ ವಿಶೇಷವಾಗಿ ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಸಮಯದ ಅಭಾವ ಅಥವಾ ಸಮಯದ ಒಂದು ಪ್ರಭಾವವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾದಂತಹ ಸೂಕ್ತ ಮುನ್ನೆಚ್ಚರಿಕೆ ಅಂದರೆ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಎಷ್ಟೋ ಜನ ನವೆಂಬರ್ 17 ದಾಟದೇ ಇಲ್ಲ. ಇವತ್ತು ಬಹಳ ಜನ ಹೇಳ್ತಾರೆ ಸರ್ಕಾರ ಹಾಗೆ ಹೀಗೆ ನವೆಂಬರ್ 17 ಯಾಕೆ ಅವೆಲ್ಲ ಸುಮ್ಮನೆ ಬರೋದಲ್ಲ, ಅದು ಏಳಿಸುತ್ತೆ ಮನುಷ್ಯನಿಗೆ, ಅದು ಏಳಿಸುತ್ತೆ. ನವೆಂಬರ್ 17 ಇನ್ನೂ ಬದಲಾವಣೆ ಆಗ್ತಾ ಇದೆ, ಅಲ್ಲೇನೋ ಬದಲಾವಣೆ ಆಗ್ತಕ್ಕಂಥ ಗ್ರಹಗಳ ಮುಚ್ಚನ ಇದೆ ಅಂತೇಳಿ. ಪ್ರತಿಯೊಂದು ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ನಂಬರ್ಸೇ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ನಡೀತಕ್ಕಂಥದ್ದು ನಂಬರ್ಸ್ ಮುಖಾಂತರನೇ. ಆ ನಂಬರ್ಸ್ ಇಂದ ಇರತಕ್ಕಂಥ ಆ ಗ್ರಹಗಳ ಒಂದು ಪ್ರಭಾವಗಳು ಕೆಲವರಿಗೆ ಒಳ್ಳೆಯದಾಗಿರ್ತದೆ, ಕೆಲವರಿಗೆ ಕೆಟ್ಟದಾಗಿರ್ತದೆ. ಅದರಿಂದ ಯಾರ್ಯಾರು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಿ, ಯಾರ್ಯಾರು ಕಷ್ಟ ಕಾರ್ಪಣ್ಯ ಅನುಭವಿಸ್ತಾ ಇದ್ದೀರಿ, ಒಂದ್ಸರಿ ಆ ತೆಗೆದು ನೋಡ್ಕೊಳ್ಳಿ, ಅದು ಟೈಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತೇಳಿ. ಯಾಕಂದ್ರೆ ಈ ಸಂದರ್ಭ ನೋಡ್ಕೊಳ್ಳಿಲ್ಲ ಅಂತಂದಾಗ ಮಾರ್ಚ್ 23 ತನಕ ಆ ಪ್ರಭಾವದ ಎಫೆಕ್ಟ್ ಜಾಸ್ತಿ ಇರ್ತದೆ. ಅಥವಾ ದುರದೃಷ್ಟಕರವಾಗಿರ್ತಕ್ಕಂಥ ಒಂದು ದಶೆ ಶುರುವಾಗಿದೆ ಅಂತಕ್ಕಂಥ ಬಂದರೆ ಅದು ಮಾರ್ಚ್ 23 ನಂತರ ಅಪ್ ಟು ನಿಮಗೆ 2027 ಮಾರ್ಚ್ ತನಕ ನರಕವನ್ನು ಅನುಭವಿಸ್ಬೇಕಾಗ್ತದೆ. ಅಲ್ಲಿಗೆ ಆ 1.5 years ಏನಿದೆ ತುಂಬ ನರಕ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಎಷ್ಟೋ ಜನ ಕೈ ಕಾಲು ಕಣ್ಣು ಕಳ್ಕೊಂಬಿಟ್ಟು ಇವತ್ತು ವರ್ಷಾನುಗಟ್ಟಲೆ ಬೆಡ್ಡಲ್ಲಿ ಇರ್ತಕ್ಕಂಥದ್ದು, ವರ್ಷಾನುಗಟ್ಟಲೆ ಜೀವನ ಹಾಳು ಮಾಡ್ಕೊಳ್ತಕ್ಕ ನಡೀತಾ ಇದೆ. ಅದಕ್ಕೆ ನಾವು ಹೊಡೆದು ಹಬ್ಬ ಆಚರಣೆ ಮಾಡಿ ಸಂಭ್ರಮಿಸೋದಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಈ ವಿಚಾರವಾಗಿ ಅಂದರೆ ಶಾಸ್ತ್ರಾರ್ಥವಾಗಿ ಮುನ್ನೆಚ್ಚರಿಕೆ ತೆಗೆದುಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಭಾಳ ಭಾಳ ಒಳ್ಳೆಯದು. ಇನ್ನು ನೆಕ್ಸ್ಟು, ಇನ್ನು ದೀಪಾವಳಿ ಬರ್ತಾ ಇದೆ, ನಾವು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಏನಂದರೆ ದೀಪಗಳ ಒಂದು ಹಬ್ಬ. ಆ ದೀಪಗಳ ಹಬ್ಬ ಅಂದ ತಕ್ಷಣವೇ ಭಾಳ ಜನ ಸೀರಿಯಲ್ ಸೆಟ್ ಹಾಕೋದು, ಲೈಟ್ ಹಾಕ್ಬಿಡೋದು, ಎಲೆಕ್ಟ್ರಿಕಲ್ ಬಲ್ಪ್ ಹಾಕೋದು, ಏನೇನೋ ಮಾಡಿಬಿಡ್ತಾರೆ. ಅದೆಲ್ಲ ಅಲ್ಲ. ವಿಶೇಷವಾಗಿ ಜ್ಯೋತಿ ಸ್ವರೂಪ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಕೇಂದ್ರ. ಆ ಜ್ಯೋತಿ ಸ್ವರೂಪ ಅಂತಕ್ಕಂಥ ಒಂದು ಶಕ್ತಿ ಕೇಂದ್ರ ನಮ್ಮ ಮನೇಲಿ ಸ್ಥಾಪಿತ ಮಾಡಿದಾಗ ಆ ಒಂದು ಜ್ಯೋತಿಯಿಂದ ಬರ್ತಕ್ಕಂಥ ಆ ಒಂದು ಪಾಸಿಟಿವ್ ಆದಂಥ ಎನರ್ಜಿ ನಿಮ್ಮ ದೈವ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿಲ್ಲ. ಆದರೆ ಎಲ್ಲರೂ ಏನು ಮಾಡೋದು, ಸೀರಿಯಲ್ ಸೆಟ್ ಹಾಕಿ ಬಿಟ್ಬಿಡ್ತಾರೆ. ಆ ಸೀರಿಯಲ್ ಸೆಟ್ ಹಾಕಿ ಬಿಡ್ತಕ್ಕಂಥದ್ದಲ್ಲ ಇಂಪಾರ್ಟೆಂಟು, ಆಕಳಿ ಎಲ್ಲಿ ಬೇಕು ಆಕಳಿ. ಆದರೆ ಆ ದೀಪ ಜ್ಯೋತಿ ಅಂತಕ್ಕಂಥದ್ದನ್ನ ನಿಮ್ಮ ಮನೆಯಲ್ಲಿ ಹಚ್ಚಬೇಕು. ಯಾಕಂದರೆ ತಾಯಿ ಲಕ್ಷ್ಮಿ ಒಲಿಬೇಕು ಅಂತಂದಾಗ ಅಥವಾ ಯಾವುದೇ ಒಂದು ದೈವಶಕ್ತಿ ಒಲಿಬೇಕು ಅಂದಾಗ ದೀಪ ಜ್ಯೋತಿ ಮುಖಾಂತರ ಅದನ್ನು ನಾವು ಆವಾಹನೆ ಮಾಡ್ಕೋಬೇಕಂತೆ. ಆ ದೀಪ ಜ್ಯೋತಿಯ ಆವಾಹನೆ ಮಾಡ್ಕೋಬೇಕು ಅಂದಾಗ ಇಲ್ಲಿ ಬಹಳ ಮುಖ್ಯವಾಗಿ ಬರ್ತಕ್ಕಂಥದ್ದು, ಭಾಳ ಜನ ಇವತ್ತು ಎಲ್ಲ ಕಡೆ ಕಾಂಪೌಂಡ್ ಮೇಲೆ, ಅಲ್ಲಿ ಇಲ್ಲಿ ಮನೆ ಮೇಲೆ, ದೇವ್ರ ಮನೆ ಎಲ್ಲ ಕಡೆ ದೀಪಗಳು ಹಚ್ಚಿಬಿಡ್ತೀರಾ. ಆದರೆ ಎಷ್ಟೋ ಜನ ಗೊತ್ತಿಲ್ಲ, ಎಷ್ಟು ದೀಪಗಳನ್ನು ಹಚ್ಚಿದ್ರೆ ಆ ತಾಯಿ ಮಹಾಲಕ್ಷ್ಮಿ ನಮಗೆ ಒಲಿತಾಳೆ ಅಂತಕ್ಕಂಥದ್ದು. ಎಷ್ಟು ಜನ ಗೊತ್ತಿದೆ? ಎಲ್ಲ ಹೋಗೋದು, ತೊಗೊಂಬರೋದು, ಮಣ್ಣಿನ ದೀಪ ತೊಗೊಂಬರೋದು, ಎಲ್ಲ ಕಡೆ ಹಚ್ಚಿಬಿಡೋದು. ಯಾವ ಎಣ್ಣೆ ಹಾಕ್ಬೇಕು ಅಂತ ಗೊತ್ತಿಲ್ಲ, ಎಷ್ಟು ದೀಪ ಹಚ್ಬೇಕು ಅಂತ ಗೊತ್ತಿಲ್ಲ, ಎಷ್ಟು ದಿನ ಹಚ್ಬೇಕು ಅಂತ ಗೊತ್ತಿಲ್ಲ, ಯಾವಾಗ ಹಚ್ಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಸಮಯ, ಒಂದು ಗಳಿಗೆ ತಾಯಿ ಮಹಾಲಕ್ಷ್ಮಿಯನ್ನು ನಾವು ಅನುಗ್ರಹ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದ ಕಾರಣ ಆಗುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ, ಆ ದೀಪವನ್ನು ಹಚ್ಚಬೇಕಂತಂದಾಗ ನಾವು ಮೊದಲು ಏನು ಮಾಡಬೇಕು, ಮನೆಯನ್ನೆಲ್ಲ ಶುದ್ಧ ಮಾಡಬೇಕು. ಎಷ್ಟು ಜನ ಮನೆ ಶುದ್ಧ ಮಾಡ್ತೀರ ಹೇಳಿ ನೋಡೋಣ. ಆ ದೇವ್ರ ಮನೆ ಶುದ್ಧ ಮಾಡ್ಕೊಳ್ತೀರಾ, ಬಿಟ್ಬಿಡ್ತೀರಾ? ಇವತ್ತು ಎಷ್ಟೋ ಮನೆಗಳಲ್ಲಿ ನೆನ್ಪಿಟ್ಕೊಳ್ಳಿ, ನೋಡ್ಕೊಳ್ಳಿ ಒಂದ್ಸರಿ, ಆ ಯಂತ್ರ, ಈ ಯಂತ್ರ, ಆ ಮಂತ್ರ, ಆ ತಂತ್ರ, ಆ ಕಾಯಿ, ಅದು ಇದು ತಂದು ಎಲ್ಲ ಕಡೆ ಏರಿಸ್ಬಿಟ್ಟಿರ್ತೀರ. ಆಯ್ತಾ? ಆ ಮನೆಯನ್ನ ಬರೀ ಶುದ್ಧ ಮಾಡಿಬಿಟ್ರೆ ಸಾಲದು. ಆ ಮನೆಯಲ್ಲಿರ್ತಕ್ಕಂಥ ಆ ನೆಗೆಟಿವ್ ಎನರ್ಜಿಗಳ ಸೋರ್ಸಸ್ ಏನಿದೆ ಅದನ್ನೆಲ್ಲ ಫಸ್ಟ್ ನಾವು ತೆಗೆದು ಆಚೆ ಹಾಕಬೇಕು. ಯಾಕಂದರೆ ಮಹಾಲಕ್ಷ್ಮಿ ಮನೆ ಕಾಲಿಡಬೇಕು ಅಂತಂದಾಗ ಅಲ್ಲಿ ಯಾವುದೇ ರೀತಿಯಾಗಿರೋ ನೆಗೆಟಿವ್ ಎನರ್ಜಿ ಇರಬಾರ್ದು. ಧೂಳು, ಕಸ, ಕಡ್ಡಿ, ಬೆಡ್ಡು, ಕೊಳ್ತೋ ಬಟ್ಟೆ, ಹರಿದೋಗಿರೋ ಬಟ್ಟೆಗಳು, ಅದು ಇದು ಯಾವುದು ಇರಬಾರ್ದು. ಎಷ್ಟೋ ಜನ ಎಲ್ಲ ಶೇಖರಣೆ ಮಾಡಿ ಇವತ್ತು ತೆಗಿಯೋಣ, ನಾಳೆ ತೆಗಿಯೋಣ, ನಾಳೆ ತೆಗಿಯೋಣ, ನಾಳೆ ಪಾತ್ರೆ ತೊಳೆಯೋಣ, ಎಷ್ಟು ಕಡೆ ಇಟ್ಟಿರ್ತೀರ. ಆ ಸಜ್ಜಮ್ಲಿ ಇಟ್ಟಿರ್ತಕ್ಕಂಥ ಪಾತ್ರೆ ಪಡೆಲ್ಲ ಒಂದು ಲಾಟ್ ಧೂಳಿರುತ್ತೆ. ಆಯ್ತಾ? ಅದೆಲ್ಲ ನೋಡ್ಕೊಳ್ಳೋಣ ಮುಂದೆ ಅಂತೇಳಿ ದೇವ್ರ ಮನೆ ಮಾತ್ರ ಸ್ವಚ್ಛ ಮಾಡ್ತೀರಾ. ಇದು ಬಹಳ ತಪ್ಪು. ಯಾಕಂದರೆ ವಾಸ್ತು ರೀತಿ ಆ ಮನೆಯ ಗ್ರಹ ಬಂದು ಗರ್ಭಗುಡಿಯಾಗಬೇಕು. ಆ ತಾಯಿ ಬಂದು ಹೋಗ್ತಕ್ಕಂಥ ಆ ಮನೆ ಆ ಗರ್ಭಗುಡಿಯಾದಂದಾಗ ಅಲ್ಲಿ ಬಹಳ ಸುಂದರವಾದಂತಹ, ಆಹ್ಲಾದಕರವಾಗಿರ್ತಕ್ಕಂತಹ, ಒಂದು ಸುವಾಸನೆ ಬೀರ್ತಕ್ಕಂತಹ, ಒಂದು ಸಂತೋಷ ಬಿಡಿ ಆಗ್ತಕ್ಕಂಥ ಒಂದು ವಾತಾವರಣವನ್ನು ಕಲ್ಪಿಸಬೇಕು. ಆಗ ಅದನ್ನೆಲ್ಲ ಸ್ವಚ್ಛ ಮಾಡಬೇಕು ನಾವು. ಆ ಕೆಟ್ಟ ಎನರ್ಜಿಗಳೆಲ್ಲ ಬಂದು ಕೂತಿದ್ರೆ ದೈವ ಶಕ್ತಿ ಒಳಗಡೆ ಬರೋದಿಲ್ಲ. ತಾಯಿ ಮಹಾಲಕ್ಷ್ಮಿ ಅಂತ ಖಂಡಿತ ಬರೋಲ್ಲ ಬಿಡಿ. ಆಯ್ತಾ? ದರಿದ್ರ ಲಕ್ಷ್ಮಿ ಬಂದ್ಬಿಡ್ತಾಳೆ. ಯಾವ ಮನೆಗೂ ಕೂಡ ದರಿದ್ರ ಲಕ್ಷ್ಮಿ ಬರಬಾರ್ದು, ನೆನ್ಪಿಟ್ಕೊಳ್ಳಿ. ಇಲ್ಲಿ
ಪ್ರತಿಯೊಂದನ್ನು ಕೂಡ ಸ್ವಚ್ಛ ಮಾಡ್ಕೊಳ್ಳೋ ಜೊತೆಗೆ ಆ ಬಾಗಿಲಲ್ಲಿ ಏನು ಕಟ್ಟಿದ್ದೀರಾ, ಅಕ್ಕಪಕ್ಕ ಏನು ಕಟ್ಟಿದ್ದೀರಾ, ದೇವ್ರ ಮನೇಲಿ ಏನೇನು ಇಟ್ಟಿದ್ದೀರಾ, ಆ ಯಂತ್ರ ಮಂತ್ರ ತಂತ್ರ ಎಲ್ಲ ತೆಗೆದು ಆಚೆ ಕಡೆ ಹಾಕಿ. ಯಾಕಂದರೆ ಯಾವುದೇ ಯಂತ್ರ ಮಂತ್ರ ತಂತ್ರ ನೀವು ಏನೇ ತಂದು ಕಟ್ಕೊಳ್ಳಿ, ಅಲ್ಲೆಲ್ಲ ಏನಾಗುತ್ತೆ ಅಂದರೆ ಆ ಯಂತ್ರ ಮಂತ್ರಗಳೇನೋ ಶಕ್ತಿ ಇತ್ತು ಅಂತಂದರೆ ಆ ಮನೇಲಿ ಇರ್ತಕ್ಕಂಥ ಒಂದು ನೆಗೆಟಿವ್ ಎನರ್ಜಿ ಸೋರ್ಸಸ್ ಏನಾಗಿದೆ ಎಲ್ಲ ಹೋಗಿ ಅಲ್ಲಿ ಶೇಖರಣೆ ಆಗಿರ್ತದೆ. ನೀವೇನು ಮಾಡ್ತೀರಾ, ಇದು 1 ವರ್ಷಕ್ಕೆ ಕೊಟ್ಟಿದ್ದಾರೆ, 2 ವರ್ಷಕ್ಕೆ ಕೊಟ್ಟಿದ್ದಾರೆ, 3 ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ಹಾಗೆ ಇಟ್ಕೊಂಡು ಕೂತಿರ್ತೀರಾ. ಅಲ್ಲೆಲ್ಲ ಬಂದು ಸ್ಟೋರೇಜ್ ಆಗಿರೋ ನೆಗೆಟಿವ್ ಎನರ್ಜಿ ಏನಾಗುತ್ತೆ ಮತ್ತೆ ಅದು ಫ್ಲೋ ಆಗ್ತಿರ್ತದೆ. ಅದಕ್ಕೋಸ್ಕರನೇ ಇಂಥ ಸಂದರ್ಭದಲ್ಲಿ ನಾವು ಹಬ್ಬವನ್ನು ಪೂಜೆ ಮಾಡ್ತಾ ಇದ್ದೀವಿ, ತಾಯಿ ನಮ್ಗೆ ಒಲಿತಾ ಇದ್ದೀವಿ ಅಂತಂದಾಗ ಆ ವಾತಾವರಣದ ಇಂತಹ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ನಿಮ್ಗೆ ಯಾವ ಫಲನೂ ಸಿಗೋದಿಲ್ಲ. ಮಾಡಿ ಪ್ರಯೋಜನ ಬಂತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಏನಿದೆ ಎಲ್ಲ ತೆಗೆದು ಆಚೆ ಬಿಸಾಕ್ಬಿಟ್ಟು ಮನೆಯನ್ನೆಲ್ಲ ಶುದ್ಧ ಮಾಡಿ ವಾತಾವರಣ ಬಹಳ ಆನಂದಕರವಾಗಿರಲಿ. ಅದಾದ್ಮೇಲೆ ಹೋಗಿ ದೀಪ ಹಚ್ಚಬೇಕು. ಎಷ್ಟು ದೀಪ ಹಚ್ಚಬೇಕು ಹೇಳ್ಕೊಡ್ತೀನಿ. ಈ ದೀಪಾವಳಿ ಹಬ್ಬಕ್ಕೆ ದೀಪ ಹಚ್ಚೋದೇ ಮುಖ್ಯ. ಈ ಎಷ್ಟು ದೀಪಗಳನ್ನು ಹಚ್ಚಬೇಕು, ಯಾವಾಗ ಹಚ್ಚಬೇಕು, ಎಷ್ಟು ದಿನ ಹಚ್ಚಬೇಕು, ಮತ್ತಿನ್ನ ಯಾವ ಎಣ್ಣೆ ಹಾಕಬೇಕು, ಇಂಥದ್ದು ಒಂದಷ್ಟು ಪ್ರಶ್ನೆಗಳು ಕಾಡುತ್ತೆ. ಇದ್ರ ಬಗ್ಗೆ ಹೇಳೋದಾದ್ರೆ ಗುರೂಜಿ. ಬಹಳ ಮುಖ್ಯವಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ 15 ದೀಪಗಳನ್ನು ಹಚ್ಚಬೇಕು. ನೀವೆಲ್ಲಾದರೂ ಹಚ್ಕೊಳ್ಳಿ, ಆಯಿತಾ? 15 ದೀಪಗಳು ಹಚ್ಚಬೇಕು. ಈ 15 ದೀಪಗಳ ಸಂಕೇತ ಬಂದು ನಂಬರ್ 6, ಶುಕ್ರ ಗ್ರಹ. ಶುಕ್ರ ಅಂದರೆ ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಗೆ ನಾವು ಸರಿಯಾದಂತಹ ಒಂದು ವೈಬ್ರೇಷನ್ ಕೊಟ್ಟಾಗ್ಲೇ, ಅಥವಾ ಆ ಸಂಖ್ಯೆಯಲ್ಲಿ ನಾವು ದೀಪಗಳು ಹಚ್ಚಿದಾಗ ಮಾತ್ರನೇ ಆ ಶುಕ್ರನ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಶುಕ್ರನ ಒಂದು ವೈಬ್ರೇಷನ್ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿ ಮಹಾಲಕ್ಷ್ಮಿ ಕೃಪಾಕಟಾಕ್ಷ ಪ್ರತಿಯೊಂದು ಮನೆಗೂ ತಲುಪುತ್ತೆ. ಇದು ಭಾಳ ಮುಖ್ಯವಾಗಿ ಇಟ್ಕೊಳ್ಳಿ. ಸುಮ್ಮನೆ ಸಿಕ್ಕಿದೆಲ್ಲ ಹಚ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ. 15 ದೀಪ ಅಥವಾ ಟೋಟಲ್ 6 ಬರೋ ಥರ ದೀಪಗಳು. ಇವಾಗ ಈ ದೀಪಕ್ಕೆ ಯಾವ ಎಣ್ಣೆ ಹಾಕಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ನೋಡಿ, ಭಾಳಷ್ಟು ಜನ ಮಾರುಕಟ್ಟೆಗೆ ಸಿಗ್ತಕ್ಕಂಥ ಹಲವಾರು ಎಣ್ಣೆಗಳನ್ನು ಉಪಯೋಗ ಮಾಡ್ತಾರೆ. ಅದು ಯಾವುದೂ ಪ್ರಯೋಜನ ಇಲ್ಲ. ನೀವು ಹಚ್ಚಬೇಕು ಅಂತಂದಾಗ ಮಹಾಲಕ್ಷ್ಮಿಗೆ ಭಾಳ ವಿಶೇಷವಾಗಿ ತುಪ್ಪದ ದೀಪ 1 ಅಥವಾ ಕೊಬ್ಬರಿ ಎಣ್ಣೆ ದೀಪ. ಇಷ್ಟೇ. ಈ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪವನ್ನು ಉಪಯೋಗ ಮಾಡಿ ನೀವು ದೀಪ ಹಚ್ಚಬೇಕು. ಎಷ್ಟು ದೀಪ ಹಚ್ಚಬೇಕು? ಟೋಟಲ್ 6 ಸಂಖ್ಯೆ ಬರ್ತಕ್ಕಂಥ ದೀಪ ಹಚ್ಚಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ 15 ದೀಪಗಳನ್ನ ಹಚ್ಚಬೇಕು. ಅದ್ರಿಗೆ ಸೂರ್ಯ, ಬುಧ ಮತ್ತು ಶುಕ್ರ. ನೇಮ್, ಫೇಮ್, ಪೊಸಿಷನ್, ದುಡ್ಡು, ಹಣ, ಕಾಸು, ಐಶ್ವರ್ಯ, ಅಂತಸ್ತು, ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಕೂಡ 15 ಸಂಖ್ಯೆಯಲ್ಲಿ ಅಡಗಿದೆ. ಅದಕ್ಕೆ 15 ಸಂಖ್ಯೆ ಇಡಬೇಕು ಅಥವಾ 15 ಸಂಖ್ಯೆ ದೀಪ ಹಚ್ಚಬೇಕು ಅಂತ ಹೇಳ್ತಕ್ಕಂಥದ್ದು. ಇದನ್ನು ಫಾಲೋ ಅಪ್ ಮಾಡಿ. ನೆಕ್ಸ್ಟ್ ಒಂದು ತಂತ್ರ ಹೇಳ್ಕೊಡ್ತೀನಿ ಭಾಳ ವಿಶೇಷವಾಗಿ. ಒಂದು ಅರ್ಶಿನ ಬಟ್ಟೆ ತಗೊಳ್ಳಿ. ಅರ್ಶಿನ ಬಟ್ಟೆ ಅಂತಂದರೆ ಬಿಳಿ ಬಟ್ಟೆಗೆ ಅರ್ಶಿನ ಮಾಡ್ಕೊಳ್ಳಿ. ಅರ್ಶಿನ ಮಾಡ್ಕೊಂಡ್ಬಿಟ್ಟು ಲವಂಗ, ಪಚ್ಚಕರ್ಪೂರ, ಏಲಕ್ಕಿ ಮತ್ತು ಬಿರಿಯಾನಿ ಎಲೆ ಅಂತ ಸಿಗುತ್ತೆ ಅದು, ಮತ್ತು ಹತ್ತಿ ಎಲೆ, ಇಷ್ಟೆಲ್ಲವನ್ನು ಸೇರಿಸ್ಬಿಟ್ಟು ನೀವೇನು ಮಾಡಬೇಕು, 500 ರೂಪಾಯಿ ನೋಟ್. ಇದರೊಳಗೆ ಭಾಳ ವಿಶೇಷವಾಗಿ 555 ಅಂತ ಒಂದು ನೋಟ್ ಸಿಗುತ್ತೆ. ಎಷ್ಟು ಜನ ಮೇಲೆ ಕಲೆಕ್ಟ್ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ. 555 ಈ ನಂಬರ್ಲಿ 355 ಅಂತ ಇರ್ತದೆ. ಆ 555 ಅಂತಕ್ಕಂಥ ನೋಟನ್ನು ಕಲೆಕ್ಟ್ ಮಾಡ್ಕೊಂಡಿದ್ರೆ ಅಥವಾ ಕಲೆಕ್ಟ್ ಮಾಡಿದ್ರೆ ಅಥವಾ ಇನ್ ಕೇಸ್ ಸಿಕ್ಕಿಲ್ಲ ನನಗೆ ಅಂತಂದರೆ 501 ರೂಪಾಯಿ. 501 ರೂಪಾಯಿ 555 ಅಂತಕ್ಕಂಥ ಒಂದು ನೋಟಿನ ಸಂಖ್ಯೆ ಇರತಕ್ಕಂಥ ನೋಟು ಅಥವಾ 501 ರೂಪಾಯಿ. ಇದಿಷ್ಟನ್ನು ಅದು ಒಳಗಡೆ ಹಾಕಿ ಗಂಟು ಕಟ್ಬಿಟ್ಟು ಅದಕ್ಕೆ ಧೂಪ ಪೂಜೆಗಳನ್ನ ಮಾಡಿ ನೀವೇನು ಮಾಡಬೇಕು, 3 ಸೆಟ್ ಮಾಡ್ಕೊಳ್ಳಿ. ಆ ಥರ 3 ಸೆಟ್ ಮಾಡಿಕೊಂಡು ಒಂದು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ, ಇನ್ನೊಂದು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ಇನ್ನೊಂದು ನಿಮ್ಮ ಗಾಡೀಲಿ ಇಟ್ಕೊಳ್ಳಿ. ನೋಡಿ, ಗಾಡಿ ಶುದ್ಧತೆ ಭಾಳ ಇಂಪಾರ್ಟೆಂಟು. ನಾನು ದಸರಾಗೆ ಗಾಡಿ ಸ್ವಚ್ಛ ಮಾಡಿದ್ರೆ ಪ್ರಯೋಜನ ಇಲ್ಲ. ಈ ಸ್ವಚ್ಛವಾಗಿ ಮಾಡಿಕೊಂಡು ಈ 3 ತಂತ್ರಗಳು ಮಾಡ್ಕೊಂಡ್ರೆ ಈ ವರ್ಷ ಪೂರ್ತಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಧನಾಭಿವೃದ್ಧಿ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಇಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಇಷ್ಟೊತ್ತಿನ ಮಟ್ಟಿಗೆ ಇದು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ಧನ್ಯವಾದ ಗುರೂಜಿ ನಿಮಗೆ. ನಮಸ್ಕಾರ. ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಅವರ ಕಚೇರಿಯ ವಿಳಾಸ ಹೀಗಿದೆ. ಶ್ರೀ ಆದಿತ್ಯ ನಾರಾಯಣ ಮಹರ್ಷಿ, ನಂಬರ್ 1033 ಬಾರಿಯೇ 13ನೇ ಮುಖ್ಯ ರಸ್ತೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಹಳ್ಳಿ, ಬನ್ನೇರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ದೂರವಾಣಿ ಸಂಖ್ಯೆಗಳು ಹೀಗಿವೆ: 7676325555 ಅಥವಾ 9902627356. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.